ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ಸಾಯಂಕಾಲ ಕೊನೆಯಲ್ಲಿ ಪಾಠ ಆಗ್ತಾ ಇರುವಾಗ ಏನಾಯ್ತು, ದ್ವಾರಪಾಲಕರ ಚಿಂತನೆ ಪ್ರಾರಂಭ ಆಗಿತ್ತು. ತಸ್ಯ 347ನೇ ಪುಟ 347ನೇ ಪುಟದಲ್ಲಿ ಏನಾಗ್ಲಿಕ್ಕತ್ತದ, ತಸ್ಯವಾ ಏತಸ್ಯ ಹೃದಯಸ್ಯ ಪಂಚದೇವ ಸುಷಯಃ ಸ ಯೋ ಅಸ್ಯ ಪ್ರಾಂಸುಷಿಃ ಸ ಪ್ರಾಣಃ ತಚ್ಚಕ್ಷುಃ ಸ ಆದಿತ್ಯಃ ತದೇತತ್ ತೇಜಃ ಅನ್ನಾದ್ಯಂ ಇತ್ಯುಪಾಸೀತ ತೇಜಸ್ವಿ ಅನ್ನಾದೋ ಭವತಿ ಏವಂ ವೇದ. ವಾಕ್ಯ. ತಸ್ಯವಾ ಏತಸ್ಯ ಹೃದಯಸ್ಯ, ಈ ಏನು ಹಿಂದೆ ಹೃದಯ ನಾಮಕನಾದ ಭಗವಂತನ ಚರ್ಚೆಯನ್ನು ಮಾಡಿದ್ದೇವೆ. ಜೀವನ ಸ್ವರೂಪ ಹೃದಯದಲ್ಲಿ ಇರುವಂತಹ ಪರಮಾತ್ಮ, ಅಲ್ಲಿರುವ ಪರಮಾತ್ಮ ಏನಿದ್ದಾನ ಅವನು ಅದು ಊರು ಅಂತ ನಿರ್ಮಾಣ ಮಾಡಿಕೊಳ್ಳ್ರಿ, ಊರು ಅಂತ ಕಲ್ಪಿಸಿಕೊಳ್ಳಿರಿ ಅದನ್ನ. ಆ ಪುರಕ್ಕೆ ಪಂಚದೇವ ಸುಷಯ, 5 ಬಾಗಿಲುಗಳು. 5 ದೇವ ಸುಷಯ ಅಂದ್ರೇನು? ದೇವನು ಸಂಚಾರ ಮಾಡುವ ಬಾಗಿಲುಗಳು ಅಂತ ಅರ್ಥ. ಅಚಿಂತ್ಯವಾದ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ. ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ. ಇದು ಬಿಂಬ ಅಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿನಿ. ಬಿಂಬ ರೂಪದ ವಿಚಾರ ಅಲ್ಲ ಇದು. ಇದು ಗಾಯತ್ರಿಯ ಚತುಷ್ಪಾದ ರೂಪದ ವಿಚಾರ ಇದ್ದದ್ರಿಂದ ಅಲ್ಲಿರೋ ಪರಮಾತ್ಮ ಬರುವುದು ಹೋಗುವುದು ಎಲ್ಲ ಮಾಡ್ತಾ ಇರ್ತಾನೆ. ಅವನಿಗೆ ಮನಸ್ಸಿಗೆ ಬಂದಾಗ ಪೂರ್ವದ ದ್ವಾರದಿಂದ ಹೋಗ್ತಾನೆ, ಮನಸ್ಸಿಗೆ ಬಂದಾಗ ದಕ್ಷಿಣ ದ್ವಾರದಿಂದ ಹೋಗ್ತಾನೆ. ಹಿಂಗಾಗಿ ಅವನು ಬರಲು ಹೋಗಲು ಬೇಕಾಗಿರುವಂತಹ 5 ದ್ವಾರಗಳಿವೆ. ದೇವ ಸುಷಿ, ಸುಷಿ ಅಂದ್ರೆ ದ್ವಾರ ಅಂತ ಹೇಳಿದ್ದೆ. 5 ದೇವದ್ವಾರಗಳು ಉಂಟು. ಸಹಾಯೋ ಅಸ್ಯ ಪ್ರಾಂಸುಷಿ, ಆ ಊರಿನ ಪೂರ್ವ ದಿಕ್ಕಿನ ದ್ವಾರ ಏನಿದೆಯೋ, ಪೂರ್ವದ ಬಾಗಿಲು, ಸಪ್ರಾಣ, ಅದಕ್ಕೆ ಅಭಿಮಾನಿ ದೇವತೆ ಯಾರಿದ್ದಾರ ಅಂತ ಕೇಳಿದ್ರೆ ಪ್ರಾಣ ಅಂತ ಹೇಳಿದರು. ನಮಗಿಲ್ಲಿ ಪ್ರಾಣ ಅಂತ ಅಂದ್ಕೊಳ್ಳಿ ಏನ್ ತಲೆಗೆ ಬರ್ತದ? ಮುಖ್ಯ ಪ್ರಾಣ ದೇವರೇನೋ ಅಂತ ಬರ್ತಿರ್ತದೆ, ಅಥವಾ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತದ ಅದು ಅಂತ ಬರ್ತಿರ್ತದೆ. ಎರಡೂ ಅಲ್ಲ. ತಚ್ಚಕ್ಷು, ಈ ಪ್ರಾಣಕ್ಕೆ ಯಾರು ಅಭಿಮಾನಿಗಳು ಅಂದ್ರೆ ಕಣ್ಣಿಗೆ ಯಾರು ಅಭಿಮಾನಿಗಳೋ ಅವರೇ ಪ್ರಾಣಕ್ಕೆ ಅಭಿಮಾನಿಗಳು. ಸ ಆದಿತ್ಯ. ಹೊಸ ಅಂಶ ಏನ್ ಬಂತು ಇವತ್ತು ಪಾಠದ ಪ್ರಾರಂಭದಲ್ಲಿ ಅಂದ್ರೆ, ಮೊದಲನೇ ಪುಟ ತಿರುಗಿಸಿದ ಕೂಡಲೇ ಸಿಕ್ಕಿದ್ದು ಈ ಶ್ವಾಸೋಚ್ಛ್ವಾಸ ಮಾಡುವಾಗ ಏನು ಪ್ರಾಣ ಅಂತಿದೆಯಲ್ಲ, ಈ ಪ್ರಾಣಕ್ಕೆ ಸೂರ್ಯನು ಅಭಿಮಾನಿಯಾಗಿದ್ದಾರೆ. ಬಹಳ ಮಹತ್ವದ ಅಂಶ, ನೋಟ್ ತಗೊಳ್ಬೇಕಾಗ್ತದೆ. ಶ್ವಾಸಕ್ಕೆ ಪ್ರಾಣಕ್ಕೆ ಜಡವಾದ ವಾಯು, ಉಸಿರು ತೆಗೆದುಕೊಂಡಾಗ ಒಳಗೆ ಹೋಗುವ, ಉಸಿರು ಚೆಲ್ಲಿದಾಗ ಹೊರಗೆ ಬರುವ ವಾಯು ಏನಿದೆಯಲ್ಲ, ಈ ಪ್ರಾಣಕ್ಕೆ ಸೂರ್ಯನು ಅಭಿಮಾನಿ. ಈಗ ಪ್ರಾಣಕ್ಕೆ ಆಯಿತು. ಸ ಆದಿತ್ಯ ತದೇತತ್ ತೇಜೋ ಅನ್ನಾದ್ಯಂ ಇತ್ಯುಪಾಸೀತ. ಈ ಭಗವಂತ ಇವ ಹೆಂಗಿದ್ದಾನೆ ಅಂದ್ರ ತೇಜ ಅನ್ನಾದ್ಯಂ. ಅಲ್ಲ, ಭಗವಂತ ಅಲ್ಲ, ಈ ಸೂರ್ಯ ಏನಿದ್ದಾನೋ ಈ ಸೂರ್ಯನು ತೇಜಸ್ಸಿಗೂ ಅನ್ನಾದಿಗಳಿಗೂ ಅಭಿಮಾನಿ ಎಂದು ಉಪಾಸಿಸಬೇಕು. ಹೊಸ ಅಂಶ ಮತ್ತ. ಏನೀಗ ಪ್ರಾಣವಾಯುವಿಗೆ, ಶ್ವಾಸವಾಯುವಿಗೆ ಅಭಿಮಾನಿ ಅಂತನ್ನೋ ಅಂಶವನ್ನ ಬರ್ಕೊಂಡಿದ್ದೀರಿ. ಇನ್ನು ಮುಂದೆ 2 ಅಂಶ ಬರ್ಕೋಬೇಕು. ತೇಜಸ್ಸಿಗೆ ಅನ್ನಾದಿಗಳಿಗೂ ಅಭಿಮಾನಿ ಅಂತ ಬರ್ಕೋಬೇಕು. ತೇಜಸ್ಸಿಗೆ ಅಭಿಮಾನಿ ಅಂದ್ರೆ ಪ್ರಕಾಶ, ಫಳ 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 ಹೊಳಿತಿರ್ತದೆ, ಬೆಳಕಾಗ್ತದೆ. ಈ ಬೆಳಕಿಗೆ ಅಭಿಮಾನಿಯಾಗಿದ್ದಾರೆ. ಅದಾದ ಮೇಲೆ ಅನ್ನಾದ್ಯಂ ಇತ್ಯುಪಾಸೀತ, ಅನ್ನಾದಿಗಳಿಗೆ ಅಭಿಮಾನಿಯಾಗಿದ್ದಾನೆ ಅಂತ ತಿಳ್ಕೊಳ್ರಿ. ಸರಿ, ಏನ್ ಬಂತ ನಮಗೀಗ ಭಾಗ್ಯ? ಓದಿದ್ದಕ್ಕ ಅನ್ನ ಭಾಗ್ಯ ಸಿಗಬೇಕಲ್ಲ ಕೊನೆಗೆ. ನಮಗ ಅನ್ನ ಭಾಗ್ಯರ ಬರ್ಬೇಕಲ್ಲ. ಇಷ್ಟೆಲ್ಲಾ ಓದಿದ್ದಕ್ಕ ಅಂತಂದ್ರೆ ಇಷ್ಟು ವಿಷಯ. ನಾವು ಇಷ್ಟು ದಿವಸ
ಸೂರ್ಯ ಮಂಡಲಕ್ಕೆ ಅಭಿಮಾನಿಯಾದ ದೇವತಾ ಸೂರ್ಯನಾಗಿದ್ದಾನೆ. ಅವನು ದೇಹದಲ್ಲಿ ಚಕ್ಷುರ್ಮಂಡಲಕ್ಕೆ ಕಣ್ಣಿಗೆ ಅಭಿಮಾನಿಯಾಗಿದ್ದಾನೆ ಅಂತ ತಿಳಿದಿದ್ದಿದ್ರೆ ಮುಂದಿನ ಹೊಸ ಅಂಶಗಳು ಅವನು ತೇಜಸ್ಸಿಗೂ ಅಭಿಮಾನಿಯಾಗಿದ್ದಾನೆ, ಅನ್ನಾದಿಗಳಿಗೂ ಅಭಿಮಾನಿಯಾಗಿದ್ದಾನೆ, ಭಗವಂತನ ಹೃದಯದಲ್ಲಿರುವ ಪುರದ ಪೂರ್ವದ್ವಾರಕ್ಕೂ ಅಭಿಮಾನಿಯಾಗಿದ್ದಾನೆ ಅಂತ ಸೂರ್ಯನ ಬಗ್ಗೆ ಉಪಾಸನ ಮಾಡ್ತಾ ಇದ್ದೇವೆ. ಸರಿ ಆಯ್ತಾ? ಈಗ ಇನ್ಮೇಲೆ ಸರಿ ಮಾಡ್ತೀನಿ, ಮತ್ತೆ ರಿಪೇರಿ ಮಾಡ್ತೀನಿ ಅಷ್ಟು ಉಲ್ಟಾ ಸುಲ್ಟಾ. ಆಚಾರ ನೀವ್ ಹೇಳೋ ಪಾಠ ಹಿಡಿದ್ರೆ ರಗಡ ಆಗಿರ್ತದ, ಮತ್ತೇನ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮುಂದ ಈಗ ಅನ್ನಾದಿಗಳಿಗೆ ಅಭಿಮಾನಿಯಾಗಿದ್ದಾನೆ ಅಂತ ಸೂರ್ಯ ಅಂತ ಹೇಳಿದ್ದಕ್ಕೆ ನಮ್ ಸ್ವಲ್ಪ ತಲಿ ಎಕಡೆ ಓಡ್ಲಿಕ್ಕೆ ಶುರು ಮಾಡ್ತೀರಿ. ಅದು ಅದ ಅಂತ ಗೊತ್ತಾದ ಸಂತೋಷ. ಏನು ತಲಿ ಅಷ್ಟೇ, ಮತ್ತೇನಿಲ್ಲ. ಯಾಕ ವನಪರ್ವದ ಮಹಾಭಾರತ ವನಪರ್ವದಲ್ಲಿ ಧರ್ಮರಾಜ ತನ್ನ ಜೊತೆಗೆ ಬಂದಿರುವಂತಹ ಎಲ್ಲರಿಗೂ ಊಟಕ್ಕೆ ಹೇಗೆ ಹಾಕಬೇಕು ಎಂದು ತಲೆ ಕೆಡಿಸಿಕೊಂಡಾಗ ಧೌಮ್ಯಾಚಾರ್ಯ ಹೇಳಿದ್ರು, ಸೂರ್ಯನ ಉಪಾಸನೆಯನ್ನ ಮಾಡು, ಅನ್ನದ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದ್ರು. ಅಕ್ಷಯ ಪಾತ್ರೆಯನ್ನು ಸೂರ್ಯ ಕೊಟ್ಟ. ಭಗವಂತ ಅನ್ನೋದು ಅಂಡರ್ಸ್ಟುಡ್, ಅದು ತಲೆಗೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೂರ್ಯನ ಉಪಾಸನೆಯನ್ನ ಮಾಡಿದರೆ ಒಂದು ಜನ್ಮದಲ್ಲಿ ತಂದೆ, ಪೂರ್ವ ಜನ್ಮದಲ್ಲಿ ಅವತಾರದ ಮೂಲ ರೂಪದಲ್ಲಿ ತಂದೆ ಸೂರ್ಯ, ಸಮಾನವಾದ ಕಕ್ಷೆಯಲ್ಲಿ ಬರೋರು, ಅಪ್ಪ ಮಕ್ಕಳದ ಇಬ್ಬರದು ಯೋಗ್ಯತಾ ಒಂದ. ಈಗೇನಾಯಿತು ಅಂದ್ರೆ ಇಲ್ಲಿ ಬಹಳ ಮಹತ್ವದ್ದಾಯ್ತು. ಛಾಂದೋಗ್ಯದಲ್ಲಿ ಬಂದಾಗ ತೇಜೋ ಅನ್ನಾದ್ಯಮಿತ್ಯುಪಾಸೀತ, ಮಹಾಭಾರತವನ್ನ ಛಾಂದೋಗ್ಯದಲ್ಲಿ ಹಂಸೋದು, ಛಾಂದೋಗ್ಯವನ್ನ ಮಹಾಭಾರತಕ್ಕೆ ತಗೊಂಡು ಹೋಗೋದು. ಗೊತ್ತಾಯ್ತಾ? ಹಾಗಿದ್ದರೆ ಯಾರು ಒಳ್ಳೆ ಹೊಟ್ಟೆ ತುಂಬ ಅನ್ನ ಬೇಕು ಅಂತ ಇಟ್ಕೊಂಡಿದ್ದೀರಿ, ತೇಜಸ್ವಿಗಳಾಗಬೇಕು ಅಂತ ಇಟ್ಕೊಂಡಿದ್ದೀರಿ, ನೀವುಗಳು ಸೂರ್ಯ ಮಂಡಲದಲ್ಲಿ ಭಗವಂತನ ಗಾಯತ್ರಿ ಉಪಾಸನೆಯನ್ನ ಮಾಡಿದ್ರೆ ಸಿಗುತ್ತದೆ ಅಂತ ಗಾಯತ್ರಿ ಮಂತ್ರಕ್ಕೆ ಬಂತ್ ಮತ್ತೆ ಹಿಂದೆ ಹೋಗ್ತೀಗ ಗಾಡಿ. ಸುಮ್ಮನೆ ಗಾಯತ್ರಿ ಮಾಡಬೇಡ್ರಿ. ಅದಕ್ಕೆ ಆಚಾರ ನಾವು ಬಹಳ ಗಾಯತ್ರಿ ಜಪ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡೇಳಿ ಹೆಂಡತಿ ಹೆಸರು ಗಾಯತ್ರಿ ಅಂತ ಇಟ್ಬಿಟ್ಟು ಯಾವಾಗ್ಲೂ ಕರಿತಿರ್ತೀವಿ ಗಾಯತ್ರಿ ಗಾಯತ್ರಿ ಹೇಳಿದ್ರೆ, ಯಾಕಂದ್ರೆ ನಾವು ಮಾಡ್ಲಿಕ್ಕೆ ಆಗಲ್ಲ ಜಪ, ಅದಕ್ಕೆ ಗಾಯತ್ರಿ ಜಪ ಮಾಡೋದು ಅಷ್ಟೇ ಕೆಲಸ. ಗೊತ್ತಾಗ್ತಿಲ್ಲ? ಸಿಂಪಲ್ ಅಷ್ಟೇ, ಮತ್ತೇನಿಲ್ಲ. ಕೆಲವದಕ್ಕೆ ಹೆಂಡತಿ ಹೆಸರು ಸುಧಾ ಅಂತ ಇಟ್ಬಿಟ್ಟಿರ್ತಾರೆ. ಹೆಂಡತಿ ಹೆಸರು ಸುಧಾ ಅಂತ ಇಟ್ಬಿಟ್ಟಿರ್ತಾರೆ. ಯಾಕೆ ಸುಧಾ ಓದ್ಲಿಕ್ಕೆ ಆಗದೆ ಇದ್ರೆ ಆಯ್ತು, ಸುಧಾ ಅಂತಿದ್ರೆ ಸಾಕು, ಸುಧಾ ಪಂಡಿ ಬರ್ತದೆ ಓದಿದ್ದು ಅಂತೀವ್ರು ಇಟ್ಕೊಂಡಿರ್ತಾರೆ ಪಾಪ. ಅದಕ್ಕೆ ಮಗಳ ಹೆಸರು ಚಂದ್ರಿಕಾ ಅಂತ ಇಟ್ಬಿಡೋದು. ಚಂದ್ರಿಕಾ ಓದ್ಲಂದ್ರೆ ಏನಾದ್ರಿ ನೆನೆಸ್ತೀವಿ, ಚಂದ್ರಿಕಾ 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 ಸುಧಾ ಸುಧಾ. ಹೌದನ? ಬಹಳ ಚಲೋ ಕೆಲಸ ಮಾಡ್ರ ಅವ್ರು. ಆಯ್ತಿಲ್ಲೋ. ಅದಕ್ಕೇನಾಯ್ತು ಅಂತಂದ್ರೆ ಆದಿತ್ಯ ನೋಡ್ರಿ ಎಷ್ಟೆಷ್ಟು ಅಂಶಗಳು ವಿಶೇಷ ನಮಗೆ ಸಿಗುತ್ತದೆ ಅಂದ್ರೆ, ಸೂರ್ಯನು ಅನ್ನಕ್ಕೆ ಅಭಿಮಾನಿಯಾಗಿ ಪೂರ್ವ ದಿಕ್ಕಿಗೆ ಅಭಿಮಾನಿ ಆಗಿದ್ದಾರೆ. ತೇಜೋ ಅನ್ನಮಿತ್ಯಾದ್ಯುಪಾಸೀತ, ತೇಜಸ್ವಿ. ಉಪಾಸನ ಮಾಡಿದ್ರೆ ನಾವೇನಾಗ್ತಿದೀವಿ ಅಂದ್ರೆ, ತೇಜಸ್ವಿ ಅನ್ನಾದೋ ಭವತಿ ಏಂ ವೇದ. ಅವೇನಾಗ್ತಾನ? ತೇಜಸ್ವಿ ಆಗ್ತಾನ, ಅನ್ನಬುಳ್ಳವನಾಗ್ತಾನ. ಪೂರ್ಣ ಆಗದೇ ಇದ್ರು ಅಂಶಾಂಶ ಎಷ್ಟು ಇವನ್ ಯೋಗ್ಯತೆ ಆದ ಅಷ್ಟರ ಇವೇನಾಗ್ತಾನ ಅಂದ್ರೆ ತೇಜಸ್ವಿ ಆಗ್ತಾನ, ಅನ್ನ ಉಳ್ಳವನಾಗ್ತಾನ. ಇನ್ನು ನೆಕ್ಸ್ಟ್, ಅಥಯೋ ಅಸ್ಯ ದಕ್ಷಿಣ ಸುಷಿಹಿ ಸ ವ್ಯಾನ. ಇನ್ನು ದಕ್ಷಿಣ ದಿಕ್ಕಿನ ಬಾಗ್ಲೇನದಲ್ಲ ಅದು ವ್ಯಾನ. ವ್ಯಾನ ಅಂದ್ರೆ ತತ್ಶ್ರೋತ್ರಂ. ವ್ಯಾನ ಅಂದ್ರೆ ವ್ಯಾನ ನಾಮಕ ವಾಯು ಅಂತ ತಿಳ್ಕೊಬೇಡ್ರಿ, ಶ್ರೋತ್ರಾಭಿಮಾನಿಯಾದ ಚಂದ್ರ ಅಂತ ತಿಳ್ಕೊಳ್ರಿ. ಚಂದ್ರನು ವ್ಯಾನಕ್ಕೆ ಅಭಿಮಾನಿಯಾಗಿದ್ದಾನ. ತದೇತತ್ ಶ್ರೀಶ್ಚ ಯಶಶ್ಚ ಇತ್ಯುಪಾಸೀತ. ಅವನು ಶ್ರೀಹಿ, ಶ್ರೀಹಿ ಅಂತನೋ ಶಬ್ದಕ್ಕ ಲಾವಣ್ಯ. ಲಾವಣ್ಯ ಅಂದ್ರೆ ದೇಹದ ಕಾಂತಿ, ಸೌಂದರ್ಯ, ಮತ್ತು ಯಶಃ ಯಶಸ್ಸು. ಯಶಸ್ಸು ಅಂದ್ರೆ ದಿಗಂತ ಕೀರ್ತಿ. ಬೇರೆ ಕಡೆಗೆ ನಾವಿಲ್ಲದ ಸ್ಥಳದಲ್ಲೂ ನಮ್ಮ ಹೆಸರನ್ನು ಹೇಳಿ ಸಂತೋಷ ಪಡ್ತಿದ್ರೆ, ಹಂಗ ನಾವಿಲ್ಲದೆ ಸ್ಥಳದಾಗ ನಮ್ಮ ಹೆಸರು ಹೇಳಿ ಬಾಯಿ ಬಡ್ಕೋತಿರ್ತಾರ, ಅದಲ್ಲ. ಆ ಕೀರ್ತಿ ಬೇಕಾಗಿಲ್ಲ ನಮ್ ದಿಗಂತ ಕೀರ್ತಿ ಒಳಗ. ಇಲ್ಲ ಅಂತ ತಿಳ್ಕೊಬೇಡ್ರೆ. ಮತ್ತ ಪ್ರಾಮಾಣಿಕವಾಗಿ ಹೇಳೀನಿ, ನಾ ಇಲ್ಲದೆ ಇದ್ದ ಸ್ಥಳದೊಳಗ ನನ್ನ ಹೆಸರ್ಲಿ ಅದಕ್ಕೆ ದಿಗಂತ ವಿಶ್ರಾಂತಿ ಕೀರ್ತಿ ಅಂತಂತಿರ್ತಾರಲ್ಲ, ಹಂಗ ಯಶಸ್ಸು ಅಂತ ಕರೀತಾರ. ನಾ ಎಲ್ಲೋ ಹೋದ ಕೂಡಲೇ ಅವ್ರಂದ್ರೆ ಇಷ್ಟೋ ತನಕ ನಿಮ್ ಹೆಸರೇ ಬಂದಿತ್ತಿಲ್ಲಿ ಅಂದ್ರಂತ. ಆಹಾ ಆಹಾ ಅಂದಂತೀವ. ಏನ್ ಅಂದ್ಕೊಂಡ ನನ್ ಕೀರ್ತಿ ಎಷ್ಟು ದಿಗಂತ ವಿಶ್ರಾಂತಿ ಆಗ್ಯದ ಅಂತ. ಹಂಗ ಅನ್ಲಿಲ್ಲಂತ. ನೀವೊಬ್ಬ ಬಂದಿದ್ದಿಲ್ಲ ಚಲೋ ಆಗ್ತಿತ್ತು ಅದು ಅನ್ಕೊಂಡಿದ್ರಂತ, ಬರೋಬ್ಬರಿ ಹೋಗ್ಬಿಟ್ಟಂತ. ದಿಗಂತ ವಿಶ್ರಾಂತಿ ಕೀರ್ತಿ ಅಂತ ಹೇಳ್ದಂಗ. ಸರಿ, ಓಕೆ. ನೋಡ್ರಿ ಈಗೇನಾಯ್ತು, ದಕ್ಷಿಣ ದಿಕ್ಕಿನ ಬಾಗಿಲು. ಆ ಬಾಗಿಲಕ್ಕೆ ಯಾರಿದ್ದಾರ ಅಂತ ಕೇಳಿದ್ರೆ
ಶ್ರೋತ್ರಾಭಿಮಾನಿಯಾದ ಚಂದ್ರ ಇದ್ದಾನ, ಅವನೇ ಸಂಪತ್ತಿಗೆ ಅಭಿಮಾನಿಯಾಗಿದ್ದಾನೆ, ಯಶಃ ಯಶಸ್ಸಿಗೆ ಅಭಿಮಾನಿಯಾಗಿದ್ದಾನೆ, ಶ್ರೀಮಾನ್ ಯಶಸ್ವಿ ಭವತಿ ಎಂಬುದ ಯಾರು ಹಿಂಗ ಚಂದ್ರನ ಉಪಾಸನೆಯನ್ನು ಮಾಡ್ತಾರೋ ಅವ ಮತ್ತ ಯಶಸ್ವಿ ಆಗ್ತಾನ, ಸೌಂದರ್ಯ ಉಳ್ಳವನಾಗ್ತಾನ. ಸರಿ, ನೆಕ್ಸ್ಟ್ ಮುಂದೋಗೋಣಂತ. ಅಥಯೋ ಅಸ್ಯ ಪ್ರತ್ಯಂಗ್ ಪಶ್ಚಿಮ ದಿಕ್ಕಿನ ಏನೋ ದ್ವಾರ ಇದೆಯಲ್ಲ, ಸೊ ಅಪಾನ, ಅದಕ್ಕೆ ಅಪಾನ ಅಂತ ಕರಿಬೇಕು. ಸಾ ವಾಕ್, ಅವ ಯಾರು? ವಾಗಭಿಮಾನಿಯಾದ ಅಗ್ನಿ. ನೋಡ್ರಿ, ನಮ್ಮ ವಾಗೀಂದ್ರಿಯದಲ್ಲಿ ನಿಂತಿರುವಂತಹ ಅಗ್ನಿದೇವರು ಅವರು ಭಗವಂತನ ಪಶ್ಚಿಮ ದ್ವಾರದ ಅಧಿಪತಿಗಳಾಗಿದ್ದಾರೆ. ಬಹಳ ಮಹತ್ವದ್ದು. ಅಪಾನ ಅಂತ ಅಪಾನ ವಾಯುವಿಗೂ ಅವರ ಅಭಿಮಾನಿಗಳಾಗಿದ್ದಾರ. ತದೇತದ್ ಬ್ರಹ್ಮವರ್ಚಸಂ ಅನ್ನಾದ್ಯಮಿತ್ಯುಪಾಸೀತ. ಈ ಅಗ್ನಿಯನ್ನು ಅವ ಬ್ರಹ್ಮವರ್ಚಸ್ವಿಯಾಗಿದ್ದಾನ, ಅನ್ನಾದಿಗಳಿಗೆ ಅಭಿಮಾನಿಯಾಗಿದ್ದಾನ ಅಂತ ಉಪಾಸನೆ ಮಾಡಿದರೆ ಬ್ರಹ್ಮವರ್ಚಸ್ವಿ ಅನ್ನಾದೋ ಭವತಿ. ಬ್ರಹ್ಮವರ್ಚಸ್ವಿ ಆಗ್ತಾನ, ಅನ್ನಾದಿಗಳು ಉಳ್ಳವರಾಗ್ತಾನ. ಸರಿನಾ? ಬರ್ಕೊಂಡ್ರ ಮೂರು ಬಾಗ್ಲಾಯ್ತಾ? ಪೂರ್ವ, ಪಶ್ಚಿಮ ಮತ್ತು ಪೂರ್ವ, ದಕ್ಷಿಣ, ಪಶ್ಚಿಮ, ಕ್ರಮವಾಗಿ ಪ್ರದಕ್ಷಿಣಾಕಾರವಾಗಿ. ನೋಡ್ರಿ, ಪೂರ್ವ ದಿಕ್ಕು ಮತ್ತು ಪಶ್ಚಿಮ ದಿಕ್ಕನ್ನ ಒಂದ್ಸರ್ತಿ ಗಮನಿಸ್ರಿ ಅಂತ ನಂದು ಪ್ರೆಷರ್ ನಿಮಗ. ಏನ್ ಪ್ರೆಷರು? ಪೂರ್ವ ದಿಕ್ಕಿಗೆ ಸೂರ್ಯನಿದ್ದಾನೆ, ಪಶ್ಚಿಮ ದಿಕ್ಕಿಗೆ ಅಗ್ನಿ ಇದ್ದಾನೆ. ದಕ್ಷಿಣ ಚಂದ್ರದ ಆಮೇಲೆ ವಿಚಾರ ಮಾಡೋಂತ. ಪೂರ್ವ ದಿಕ್ಕಿಗೆ ಯಾರಿದ್ದಾರ? ಸೂರ್ಯ ಇದ್ದಾನೆ. ಪಶ್ಚಿಮ ದಿಕ್ಕಿಗೆ ಯಾರಿದ್ದಾನೆ? ಅಗ್ನಿ ಇದ್ದಾನೆ. ಹೌದೋ ಇಲ್ಲ? ಇವರಿಬ್ಬರನ್ನು ಹೇಳುವಾಗಲೂ ಒಂದು ಕಡೆಗೆ ತೇಜಸ್ವಿ, ಇನ್ನೊಂದು ಕಡೆಗೆ ಬ್ರಹ್ಮವರ್ಚಸ್ವಿ ಅಂತ ಎರಡು ಶಬ್ದ ಹಾಕಿದ್ದಾರೆ. ನೋಡ್ರಿ ಒಂದ್ಸಲ ಮಂತ್ರದ ಮೇಲೆ ಬೆಟ್ಟಿಟ್ಟು ನೋಡ್ರಿ, ಏನಂತಾರ? ತೇಜಸ್ವಿ ಅನ್ನಾದ, ಬ್ರಹ್ಮವರ್ಚಸ್ಸಂ ಅನ್ನಾದಂ ಅಂತದ. ಹೌದೋ ಇಲ್ಲ? ಅಂದ ಕಡೆಗೆ ಅಂದಾಗ ಸೂರ್ಯನ ವಿಷಯದಲ್ಲಿ ಹೇಳುವಾಗ ಯಾರು ಸೂರ್ಯನನ್ನ ತೇಜೋಮಯ ಎಂದು ಉಪಾಸನೆ ಮಾಡ್ತಾರೋ, ಯಾರು ಸೂರ್ಯನನ್ನ ಅನ್ನಾದಿಗಳಿಗೆ ಅಭಿಮಾನಿ ಎಂದು ಉಪಾಸನೆ ಮಾಡ್ತಾರೋ ಇವ ಪೂರ್ವ ದಿಕ್ಕಿನವ. ಇನ್ನು ಎರಡನೇದ್ದೇನು ಅಂತ ಕೇಳಿದ್ರೆ, ಯಾರು ಯಾರು ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಪಾಲಕನಾಗಿದ್ದಾನ ಅಗ್ನಿ, ಅವ ಬ್ರಹ್ಮವರ್ಚಸ್ಸಿಗೆ ಅಭಿಮಾನಿಯಾಗಿದ್ದಾನ ಅಂತ ಒಂದು. ಎರಡನೇದ್ದು ಅನ್ನಾದಿಗಳಿಗೆ ಅಭಿಮಾನಿಯಾಗಿದ್ದಾನೆ ಅಂತ ಒಂದು ಉಪಾಸನೆ ಮಾಡ್ತಾರೋ ಅಂತ ಹೇಳಿದ್ರೋ ಇಲ್ಲೋ? ಈಗ ಕೇಳಿದ್ರೋ ಇಲ್ಲಿ ನೀವೀಗ? ಈಗ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಈಗ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ನಿತ್ಯ ಊಟಕ್ಕೆ ಕೊಡೋಕ್ಕಿಂತ ಮೊದಲು ಒಂದು ಶ್ಲೋಕ ನೀವು ಹೇಳ್ತಿರ್ತೀರಿ. ಹೇಳಿಲ್ಲ ಅಂದ್ರೆ ಏನೂ ತಪ್ಪಾಗಿಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಕೃಷ್ಣ ಹೇಳ್ತಾನ, ಅರ್ಜುನ, ನಿಮ್ಮ ಹೊಟ್ಟೆಯಲ್ಲಿ ನಾನು ವೈಶ್ವಾನರ ಎಂಬ ಹೆಸರಿನಿಂದಿದ್ದು ಅನ್ನ ಮೊದಲಾದವುಗಳನ್ನ ಪಚನಗೊಳಿಸುತ್ತೇನೆ ಅಂತ ಹೇಳಿದ್ದಾನೆ. ಹೇಳುವಾಗ ಏನ್ ಮಾಡ್ಲಿಕ್ಕತ್ತಾನ ಅಂದ್ರ, ಬರೇ ತಾನು ಪಚನಗೊಳಿಸ್ತೀನಿ ಅನ್ಲಿಕ್ಕತ್ತಿಲ್ಲ. ಪ್ರಾಣಾಪಾನ ಸಮಾಯುಕ್ತ, ಪ್ರಾಣ ಹಾಗೂ ಅಪಾನನಿಂದ ಜೊತೆಗೂಡಿಕೊಂಡು ಅಂತಾನ. ಪ್ರಾಣ ಹಾಗೂ ಅಪಾನ ಅಂದಾಗ ನಾವಿಷ್ಟು ದಿವಸ ತಿಳ್ಕೊಂಡದ್ದೇನಿತ್ತು? ಮುಖ್ಯ ಪ್ರಾಣದೇವರ ಪ್ರಾಣಾಪಾನ ರೂಪಗಳು ಅಂತ ತಿಳ್ಕೊಂಡಿದ್ವಿ. ಅದು ಅಲ್ಲಿಗೆ ನಿಲ್ಲಬಾರದು ಅಂತ ಶ್ರೀಮದಾಚಾರ್ಯರಂದ್ರು. ಸ್ವಲ್ಪ ಮುಂದೆ ಬರ್ರಪ್ಪ. ಏನು? ಹೃದಯದಲ್ಲಿ ಇರುವಂತಹ, ಇದನ್ನ ಯಾಕೆ ಹೇಳಿಕತ್ತೀನಿ ಅಂತ ಮುಂದಿನ ಪುಟಗಳನ್ನು ತಿರುಗಿದಾಗ ನಿಮಗೆ ಅರ್ಥ ಆಗ್ತದೆ. ಹೃದಯದಲ್ಲಿ ಇರುವಂತಹ ಊರೇನಿದೆ ಪಟ್ಟಣ, ಆ ಪಟ್ಟಣದ ಪೂರ್ವ ದಿಕ್ಕಿನ ಅಧಿಪತಿ, ಪೂರ್ವ ದಿಕ್ಕಿನ ಬಾಗಿಲಿಗೆ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಅವ ಎದಕ್ಕೆ ಅಭಿಮಾನಿಯಾಗ್ಯಾನ? ಪ್ರಾಣಕ್ಕೆ ಅಭಿಮಾನಿಯಾಗ್ಯಾನ. ಬರೇ ಪ್ರಾಣಕ್ಕೆ ಅಭಿಮಾನಿಯಾದ ಸಂಬಂಧ ಇಲ್ಲ, ಅನ್ನಕ್ಕಧಿಪತಿಯಾಗಿದ್ದಾನೆ. ಸೊ ಪ್ರಾಣ ಅಪಾನ ಅಂದ್ರೆ ಯಾರಾತು? ಅಗ್ನಿ. ಪಶ್ಚಿಮ ದಿಕ್ಕಿನ ಬಾಗಿಲಿಗೆ ಯಾರಿದ್ದಾನ? ಅಗ್ನಿ ಇದ್ದಾನ. ಅವನು ಅನ್ನಕ್ಕೆ ಅಭಿಮಾನಿಯಾಗಿದ್ದಾನೆ. ಪ್ರಾಣಾಪಾನ ಸಮಾಯುಕ್ತ ಅನ್ನುವ ಮಂತ್ರಕ್ಕೆ ಹೊಸ ಅರ್ಥ ಏನ್ ಬಂತು ಚಾಂದೋಗ್ಯದ ಪ್ರಕಾರ ಅಂದ್ರೆ, ಸೂರ್ಯ ಮತ್ತು ಅಗ್ನಿಗಳನ್ನ ಸೇರಿಸಿಕೊಂಡು ನಿಮ್ಮ ಹೊಟ್ಟೆಯಲ್ಲಿರುವಂತಹ ಅನ್ನಾದಿಗಳನ್ನ ಪಚನ ಮಾಡ್ತೀನಿ ಅನ್ನೋ ಅರ್ಥ ಬಂತು. ಏನ್ರಿ ಪ್ರಭಾಕರ್, ಬಂತೋ ಇಲ್ಲೋ ಅರ್ಥ? ಶ್ರೀನಿವಾಸ್ ಆಲೂರಚಾರ, ಈಗ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತಂದಾಗ ಅಗ್ನಿ ಅನ್ನಾದಿಗಳಿಗೆ ಅಭಿಮಾನಿ, ಸೂರ್ಯ ಅನ್ನಾದಿಗಳಿಗೆ ಅಭಿಮಾನಿ. ಹೌದ್ರಿ ಆಚಾರ, ಇಬ್ರಿಬ್ರು ಹೆಂಗ ಅಭಿಮಾನಿ ಆಗ್ತಾರ್ರಿ ಅಂದ್ರ ಸಿಂಪಲ್ ಮ್ಯಾಟರ್. ಏನ್ ಸಿಂಪಲ್ ಮ್ಯಾಟರ್? ಕೆಲವು ಧಾನ್ಯಗಳು ಕೆಲವು ಆಹಾರಗಳು ಸೂರ್ಯನಿಂದ ಬೆಂದಿರುವುದು, ಕೆಲವು ಧಾನ್ಯಗಳು ಅಗ್ನಿಯಿಂದ ಬೆಂದಿರುವುದು. ಏನ್ರಿ ಗೊತ್ತಾಯ್ತಾ ಹೇಳಿದ್ದೇನಂತ ಹೇಳಿ? ಸೌತೆಕಾಯಿನ ನೀವು ಬೇಯಿಸ್ಕೊಂಡು ತಿಂದ್ರೂ ತೊಂದರೆ ಇಲ್ಲ, ಹಸಿ ತಿಂದ್ರೂ ತೊಂದರೆ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಬೆಂದದದು. ಎಲ್ಲಿ ಬೆಂದದ ಸೌತೆಕಾಯಿ ಅಂದ್ರೆ ಸೂರ್ಯನಿಂದ ಬೆಂದು ಬಿಟ್ಟದ. ನಿಮಗೆ ಇನ್ನೂ ಬೇಯಬೇಕು ಅಂತಿದ್ರೆ ಅಗ್ನಿ ಮೇಲೆ ಇಟ್ಕೊಂಡು. ಆನಂದ್ ಅವ್ರ ಅರ್ಥ ಆಗ್ಲಿಕ್ಕತ್ತದ. ಅಂದ ಮೇಲೆ ಪೂರ್ವ ದಿಕ್ಕಿನ ದ್ವಾರಕ್ಕೆ ಅಧಿಪತಿಯಾದ, ಪ್ರಾಣಕ್ಕೆ ಅಭಿಮಾನಿಯಾದ ಸೂರ್ಯ, ಅವನು ಅನ್ನಕ್ಕೆ ಅಭಿಮಾನಿಯಾದ್ರಿಂದ ಪ್ರಾಣಾಪಾನ ಸಮಾಯುಕ್ತ ಅಂತ ಹೊಟ್ಟೆ ಒಳಗೆ ಭಗವಂತ ಇದ್ದಾಗ ಸೂರ್ಯನ ಕರ್ಕೊಂಡ್ ಬರ್ತಾನೆ.
ಅಪಾನ ಅಂದಾಗ ಅಗ್ನಿ ಕರ್ಕೊಂಡ್ಬರ್ತಾನೆ. ಸೊ ಇವರಿಬ್ರು ಬಂದ್ರು ಅಂದ್ರೆ ಏನಾಗ್ತದ ಅಂದ್ರೆ ನಮ್ಮ ದೇಹದಲ್ಲಿದ್ದ ಆಹಾರವು ಪಚನಗೊಳ್ಳುತ್ತದೆ. ಹೊಸ ಪ್ರಪಂಚ, ಪೂರ್ಣ ಹೊಸ ಪ್ರಪಂಚ. ಅದಕ್ಕೆ ಓದೋ ಕಾಲಕ್ಕ ಅಷ್ಟು ನೆನಪಿಟ್ಕೊಂಡಿದ್ರೆ ನೆನಪಾಗ್ತಾವ್ರಿ, ಅಷ್ಟ ನೆನಪಿಟ್ಕೊಂಡ್ರೆ ಅಷ್ಟ ಇರ್ತಾವ. ಸ್ವಾರಸ್ಯ ನೋಡ್ರಿ, ಏನು ಸ್ವಾರಸ್ಯ ನೋಡ್ಬೇಕು ಅಂತಂದ್ರ, ಹೀಗೆ ಯಾರು ಚಿಂತಿಸಿ ಚಿಂತಿಸಿ ಭೋಜನ ಮಾಡ್ತಿರ್ತಾರಲ್ಲ, ಇದು ವೈಶ್ವಾನರ ಯಜ್ಞವಾಗ್ತದೆ. ವೈಶ್ವಾನರ ಯಜ್ಞ ಆಗ್ತದೆ. ಆಗ್ಲಿ, ಹಾಗೆ ಚಿಂತಿಸಿ ಚಿಂತಿಸಿ ಭೋಜನ ಮಾಡುವ ವೈಶ್ವಾನರ ಯಜ್ಞದವರ ಮುಖ ಹೇಗಿರ್ತದೆ ಅಂದ್ರೆ ಒಳ್ಳೆ ತೇಜಸ್ಸಿನಿಂದ ಕೂಡಿದ್ದು, ಬ್ರಹ್ಮವರ್ಚಸ್ಸಿನಿಂದ ಕೂಡಿದ್ದಿರ್ತದ. ಗಡಿಬಿಡಿ ಒಳಗೆ ಹೋಟೆಲ್ನಾಗ ಊಟ ಮಾಡಿ ಹೋಗಿರ್ತಾರಲ್ಲ, ಅಂಥವ್ರ ಮುಖ ಹೆಂಗಿರ್ತದ ಅಂತ ನಾ ಹೇಳಬಾರ್ದಲ್ಲ. ಆದ್ದರಿಂದ ವೈಶ್ವಾನರ ನಾಮಕನಾಗಿರುವಂತಹ ಪರಮಾತ್ಮ ಎದಕ್ಕೆ ಅಭಿಮಾನಿಯಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು ನಾವೀಗ. ಹೊಟ್ಟೆಯಲ್ಲಿದ್ದ ಆಹಾರವನ್ನ ಚತುರ್ವಿಧಂ ಅಂತಂದಾರ್ರಿ, ಗೊತ್ತಾಯ್ತಾ? ಇಲ್ಲ ಕಿಟಕಿ. ಅದಕ್ಕೆ ಏನಾತು ಅಂತಂದ್ರೆ ನೋಡ್ರಿ, ಅಲ್ಲದ ಬೇಡ ಬಡಿಲದ. ಅದಕ್ಕ ತೇಜಸ್ವಿ ವರ್ಚಸ್ವಿ ಆಗ್ತಾರ ಅನ್ನಾದಿಗಳನ್ನ ಉಂಡವರು. ಚತುರ್ವಿಧಂ ಅನ್ನಂ ಅಂದಾರ. 4 ವಿಧ ಅನ್ನ ಅಂದ್ರೆ ಯಾವುದು? ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತ 4 ವಿಧವಾದ ಅನ್ನವನ್ನ ತೆಗೆದುಕೊಳ್ಳಿಕ್ ಬರ್ತದ. ಮುಗಿದಂತ ತಿಳಿಬೇಡ್ರಿ, ಇಲ್ಲಿ ಮುಗಿದಂತ ತಿಳಿಬೇಡ್ರಿ, ಈಗ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ರಿ. ಗೊತ್ತದ ಆಚಾರ್ಯ, ನಿಮ್ ಪಾಠದ ಹಣೆ ಬಾರ ನಮ್ಗೆ ಗೊತ್ತದ. ಹೇಳ್ರಿ ಶುರು ಮಾಡ್ರಿ. ಈಗ 3 ಬಾಗ್ಲಾದವ. ಈಗ 3 ಬಾಗಿಲಲ್ಲಿ ನಾವು ಎಲ್ಲಿದ್ದೇವೆ ಅಂದ್ರೆ ಹೊರಗೆಲ್ಲೂ ಹೋಗ್ಬೇಡ್ರಿ. ಅದಕ್ಕೆ ಹೇಳಿದ್ದು, ಆಧ್ಯಾತ್ಮದ ಉಪಾಸನೆಯನ್ನ ಮಾಡೋ ವ್ಯಕ್ತಿಗೆ ಯಾವುದು ಹೊರಗಡೆಗೆ ಬೇಕಾಗುವುದಿಲ್ಲ. ಪಾಠ ಮುಗಿದ ಮೇಲೆ ಅವಸರ ಮಾಡಿ ಪುಸ್ತಕ ಎತ್ತಿಟ್ಟು ಸಂಜೆ ತನಕ, ಇವತ್ತಿನ ನಂತರ ಸಂಜೆ ತನಕ ಇಲ್ಲೇ ಇಲ್ಲ, ನಾಳೆ ಬೆಳಗಿನ ತನಕ ಇನ್ನ. ಯಾಕಂದ್ರೆ ಇನ್ನು ಮುಗಿತೀನಿ, 3 ದಿವಸ 4 ದಿವಸ ಇನ್ನು ನಮಗೆ. ನಾಳೆ ಬೆಳಗ್ಗೆನೇ ಇನ್ ಪಾಠ, ಸ್ವಾಮಿಗಳು ಬಂದಾರ ನಮ್ಮೂರಿಗೆ. ಆದ್ರಿಂದ ಅದಕ್ಕೇನು ಅಂದ್ರೆ ನಾಳೆ ಬೆಳಗ್ಗೆ ತನಕ ನಿನ್ನ ಸಹವಾಸ ಬೇಡ ಅಂತ ಪುಸ್ತಕ ಎತ್ತಿರಬೇಡ್ರಿ. 1 ನಿಮಿಷ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ನಮ್ಮ ಹೃದಯದಲ್ಲಿ ಭಗವಂತನ ಪುರವಿದೆ. ಆ ಪುರದ ಪೂರ್ವದ್ವಾರ ಪಾಲಕನಾದವನು ಪ್ರಾಣ ಎಂಬ ಹೆಸರಿನ ಸೂರ್ಯ. ಅವರು ತೇಜೋಮಯರಾಗಿದ್ದಾರೆ, ಅನ್ನಾದಿಗಳಿಗೆ ಅಭಿಮಾನಿಗಳಾಗಿದ್ದಾರೆ, ಚಕ್ಷುರೇಂದ್ರಿಯಕ್ಕೆ ಅಭಿಮಾನಿಯಾಗಿದ್ದಾರೆ ಅಂತ ಉಪಾಸನೆ ಮಾಡುವುದರಿಂದ ನಾವು ತೇಜೋಮಯರು, ಅನ್ನಮಯರಾಗ್ತೀವಿ. ದಕ್ಷಿಣ ದಿಕ್ಕಿನ ಬಾಗಿಲಿಗೆ ಮತ್ತೆ ಪ್ರಾಣ ಆದ ಮೇಲೆ ಬರುವಂತಹದ್ದು ಇಲ್ಲಿ ವ್ಯಾನ. ಈ ವ್ಯಾನಕ್ಕೆ ಚಂದ್ರ ಅಭಿಮಾನಿಯಾಗಿದ್ದಾನೆ, ಶ್ರವಣೇಂದ್ರಿಯಕ್ಕೆ ಅಭಿಮಾನಿಯಾಗಿದ್ದಾನೆ. ಅವನು ದೇಹದ ಲಾವಣ್ಯ ಸೌಂದರ್ಯಕ್ಕೆ ಅಭಿಮಾನಿಯಾಗಿದ್ದಾನೆ, ಯಶಸ್ಸಿಗೆ ಅಭಿಮಾನಿಯಾಗಿದ್ದಾನೆ ಅಂತ ಉಪಾಸನೆ ಮಾಡ್ರಿ. ಯಾರು ಯಶಸ್ವಿ ಪುರುಷರಿರ್ತಾರೋ ಅವರು ಚಂದ್ರನ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ ಎಂಬುದನ್ನು ತಿಳಿದುಕೊಳ್ಬೇಕು. ಅದಾದ ಮೇಲೆ ಪಶ್ಚಿಮ ದಿಕ್ಕು, ಯಾರು ಪಶ್ಚಿಮ ದಿಕ್ಕಿನ ದ್ವಾರದಲ್ಲಿದ್ದ ಅಗ್ನಿ ಇದ್ದಾರೋ ಆ ಅಗ್ನಿ ತದೇತದ್ ಬ್ರಹ್ಮವರ್ಚಸಮನ್ನಾದ್ಯಂ, ಬ್ರಹ್ಮವರ್ಚಸ್ಸಿಗೂ ಅನ್ನಕ್ಕೂ ಅಭಿಮಾನಿಗಳಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಸರಿ, ನೆಕ್ಸ್ಟ್ ಹೋಗೋಣ. ಉದಂಗ್ ಸುಷಿಹಿ ಸಮಾನಃ ತನ್ಮನಃ. ಉದಂಗ್ ಸುಷಿಹಿ, ಉದಂಗ್ ಅಂದ್ರೆ ಉತ್ತರ ದಿಕ್ಕು, ಸುಷಿಹಿ ಅಂದ್ರೆ ದ್ವಾರ. ಆ ಉತ್ತರ ದಿಕ್ಕಿನ ದ್ವಾರಪಾಲಕರು ಯಾರು ಅಂತ ಕೇಳಿದರೆ ಅವರು ಮನಸ್ಸಿಗೆ ಅಭಿಮಾನಿಯಾದ ಮತ್ತು ಮನಸ್ಸಿಗೆ ಅಭಿಮಾನಿಯಾದ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಇಲ್ಲಿ ಇಂದ್ರ. ಮನೋಭಿಮಾನಿಗಳಾದ ಇಂದ್ರನನ್ನೇ ಉತ್ತರ ದಿಕ್ಕಿನ ಅಭಿಮಾನಿಯ ದೇವತೆ ತಿಳ್ಕೊತಾರೆ. ಇವರು ಕೀರ್ತಿಗೆ ಅಭಿಮಾನಿ. ವಿಷ್ಟಿಹಿ ಅಂದ್ರೆ ಸಂಪತ್ತಿಗೆ ಅಭಿಮಾನಿಯಾಗಿದ್ದಾರೆ. ನಿಮ್ಗೆ ಹೆಂಗ್ ತಿಳ್ತಾ ಹಂಗೆ ಬರ್ಕೊಳ್ರಿ, ಪಾಯಿಂಟ್ ಮಾಡ್ಕೋತ ಹೋಗ್ತಿರ್ಬೇಕು ಬಡ. ಅಲ್ಲಿ ಕೀರ್ತಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳ್ತೀನಿ. ಪ್ರತ್ಯಕ್ಷ ಸ್ತುತಿ ಅಂತ ಅರ್ಥ ಅದ. ವ್ಯುಷ್ಟಿ ಅನ್ನೋ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥ. ಹಾಗಾದ್ರೆ ಹೃದಯಗತನಾದ ಪರಮಾತ್ಮನ ಉತ್ತರ ದ್ವಾರ ಪಾಲಕನಾದ ಸಮಾನ ವಾಯು, ಅದಕ್ಕೂ ಮತ್ತು ಮನಸ್ಸಿಗೆ ಅಭಿಮಾನಿಯಾದ ಪರ್ಜನ್ಯ ನಾಮಕನಾದ ಇಂದ್ರ ಕೀರ್ತಿಗೂ ಐಶ್ವರ್ಯಕ್ಕೂ ಅಭಿಮಾನಿಗಳಾಗಿದ್ದಾರೆ ಅಂತ ಉಪಾಸನೆ ಮಾಡಿದರೆ ಆ ಇಂದ್ರನ ಅಂಶಾಂಶದಷ್ಟಾದ್ರೂ ಕೀರ್ತಿವಂತನಾಗ್ತಾನೆ, ಐಶ್ವರ್ಯವಂತನಾಗುತ್ತಾನೆ. ಸರಿ ಆಯ್ತಾ? ಮುಂದ ಊರ್ಧ್ವ ಸುಷಿಹಿ, ಮೇಲಿನ ದ್ವಾರ, ಮೇಲಿಗೂ ಹೋಗಬಹುದು. ನೋಡ್ರಿ, ನಮ್ಮಂಗ
ಭೂಮಿ ಮೇಲೆ ಸಂಚಾರ ಮಾಡೋರಾಗಿದ್ರೆ ಎಡಕ್ಕ ಬಲಕ್ಕ ಹಿಂದ ಮುಂದ ಇದ್ದ ದ್ವಾರಗಳಿಂದ ಮಾತ್ರ ಹೋಗಬಹುದು. ಅವರು ಸಮರ್ಥರಾದದರಿಂದ ಊರ್ಧ್ವ ದ್ವಾರದಿಂದಲೂ ಗಮನ ಮಾಡ್ಲಿಕ್ಕೆ ಬರ್ತದೆ. ಅವರಿಗೆ ಊರ್ಧ್ವ ದ್ವಾರದಿಂದಲೂ ಹೋಗಬಹುದು. ಈಗೆಲ್ಲ ಮಿಲಿಟರಿ ಆಪರೇಷನ್ ಮಾಡೋ ಕಾಲಕ್ಕೆ ಅವ್ರು ಬಾಗ್ಲ ಮುರ್ಕೊಂಡು ಹೋಗ್ತಾರೆ. ಹಂಗೆಲ್ಲ ಹೆಲಿಕಾಪ್ಟರ್ನಿಂದ ಧನ್ನಂತ ಒಳಗಿದ್ ಬಿಡ್ತೈತಾರೆ ಬಂದು. ಅದು ಊರ್ಧ್ವ ದ್ವಾರ, ಅದು ಹಂಗ ದ್ವಾರ. ಅದಕ್ಕೆ ಯಾರ ಅಭಿಮಾನಿಗಳಾಗಿದ್ದಾರ? ಅಥಯೋ ಅಸ್ಯ ಊರ್ಧ್ವ ಸುಷಿಹಿ ಸ ಉದಾನಃ ಸ ವಾಯು. ಅವರು ವಾಯುದೇವರೇ, ಮುಖ್ಯ ಪ್ರಾಣ ದೇವರೇ ಊರ್ಧ್ವ ದಿಕ್ಕಿನ ದ್ವಾರಕ್ಕೆ ಅಭಿಮಾನಿಗಳಾಗಿದ್ದಾರೆ. ಸ ಆಕಾಶ, ಅವರು ಸರ್ವಜ್ಞರಾಗಿದ್ದಾರೆ. ಆಕಾಶ ಶಬ್ದಕ್ಕೆ ಸರ್ವಜ್ಞ ಅಂತ ಅರ್ಥ ಮಾಡಿದ್ದಾರೆ. ಆಕಾಶ ತದೇತತ್ ಓಜಶ್ಚ ಮಹಶ್ಚ ಇತ್ಯುಪಾಸೀತ. ಅವರು ಓಜ ಮತ್ತು ಮಹಃ ಎರಡಕ್ಕೂ ಅಭಿಮಾನಿಗಳಾಗಿದ್ದಾರೆ. ಅಂದ್ರೆ ಸರ್ವಜ್ಞರಾಗಿದ್ದರಿಂದಾಗಿ ಉದಾನ ನಾಮಕರು ಸರ್ವಜ್ಞರು ಆಗ್ಯಾರ. ಶಕ್ತಿಗಳಿಗೆ, ತೇಜಸ್ಸುಗಳಿಗೆ ಅಲ್ಲಿ ಮಹಃ ಓಜಶ್ಚ, ಓಜಶ್ಚ ಮಹಃ ಅಂತ ಹೇಳ್ಯಾರ. ಶಕ್ತಿ ಹಾಗೂ ತೇಜಸ್ಸಿಗೆ ಉಪಾಸನೆ. ಆದ್ರಿಂದ ಓಜಸ್ವಿ ಮಹಸ್ವಾನ್ ಭವತಿ ಏವಂ ವೇದ. ಆಯ್ತು, ಪ್ರಾಣದೇವರನ್ನು ಯಾವುದಕ್ಕೂ ಅಧಿಕಾರಿಗಳು ಅಂದ್ರೂ ಸರಿಯೇ. ತೇವ ಏತೆ ಪಂಚ ಬ್ರಹ್ಮಪುರುಷಾಹ, ಇವರೇನ್ 5 ಮಂದಿ ಇದ್ದಾರಲ್ಲ, ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾಹ, ಸ್ವರ್ಗಲೋಕದ ದ್ವಾರಪಾಲಕರು. ಸ ಏತಾವಾನೇವಂ ಪಂಚಪುರುಷಾನ್ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾನ್ ವೇದ. ಯಾರು ಹಿಂಗ 5 ಜನರನ್ನು ಸ್ವರ್ಗದ ದ್ವಾರಪಾಲಕರು ಎಂದು ತಿಳಿತಾರೋ, ಅಸ್ಯ ಕುಲೆ ವೀರೋ ಜಾಯತೆ, ಇವನ ಮನೆಯಲ್ಲಿ ಯಾರು ಹುಡುಕ್ತಾರ? ವೀರ ಹುಡುಕ್ತಾನ. ತಿಳಿತೇನ್ರಿ? ಸಾರಿ, ವೀರೋ ಜಾಯತೆ ಪ್ರತಿಪದ್ಯತೆ ಸ್ವರ್ಗಂ ಲೋಕಂ ಯಯೇತಾವಾನೇವ ಪಂಚ ಬ್ರಹ್ಮಪುರುಷಾನ್ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾನ್ ವೇದ. ಆಯ್ತಾ? ಇರ್ಲಿ, ಫಲಶ್ರುತಿ ನೋಡಂತ ಮುಂದ. ಹಾಗಾದ್ರೆ ಏನಾಯ್ತು? ಯಾರು ಈ 5 ದ್ವಾರಗಳಿಗಿರುವ ದ್ವಾರಪಾಲಕರನ್ನ ತಿಳಿತಾರೋ ಅವರ ಮನೆಯಲ್ಲಿ ವೀರ ಹುಡ್ತಾನ ಅಂತ ಹೇಳಿದ್ರೆ ನಾವೇನು ಯುದ್ಧಕ್ಕೆ ಹೋಗ್ಬೇಕಾಗಿದ್ದೀನ್ರಿ ಆಚಾರ್ಯ? ವೀರ ಹುಟ್ಟಿ ಏನ್ ನೋಡ್ಬೇಕಾಗಿದ್ದ ನಮಗ? ಅಂದ್ರ ಅದಕ್ಕಂತಾರ ಆಚಾರ್ಯಂತಾರ, ವೀರ ಅನ್ನೋ ಶಬ್ದಕ್ಕೆ ಇಲ್ಲಿ ಸತ್ಸಂತಾನ, ಒಳ್ಳೆ ಸಂತಾನ, ಶಾಸ್ತ್ರ ಯುದ್ಧವನ್ನ ಮಾಡುವಂತಹ ಸಂತಾನ, ವಾಗ್ಯುದ್ಧವನ್ನ ಮಾಡುವಂತಹ ವೀರ ಹುಡ್ತಾನ ಅಂತ ತಿಳಿದುಕೊಳ್ಳ್ರಿ. ಓಕೆನಾ? ಈಗ ನೀವು ಬರ್ಕೊಂಡದ್ದು ಆಗೇದ. ನಾನು ಸುಮ್ಮನೆ ಒಂದು ಚಿತ್ರ ಕೊಡ್ತಿರ್ತೀನಿ, ಚಿತ್ರ ಕಲ್ಪನಾ ಮಾಡಿಕೊಳ್ಳ್ರಿ. ಹೃದಯವನ್ನ ತೆಗೆದುಕೊಂಡು ಆ ಹೃದಯದಲ್ಲಿ ಭಗವಂತನ ಒಂದು ಮನೆಯನ್ನ ಇಟ್ಟುಕೊಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಊರ್ಧ್ವ ದ್ವಾರಗಳನ್ನು ನೀವು ತಲೆಯಲ್ಲಿ ತಂದುಕೊಂಡ್ರೆ, ಆಗ ಪೂರ್ವ ದಿಕ್ಕಿನ ದ್ವಾರಕ್ಕೆ ಸೂರ್ಯ ಒಬ್ಬನೇ ಅಲ್ಲ, ಅವನು ಎಂತಹ ಸೂರ್ಯ ಅಂದ್ರೆ ನಮ್ಮ ಶ್ವಾಸವಾಯುವಿಗೆ ಅಭಿಮಾನಿಯಾದ, ಪ್ರಾಣಕ್ಕೆ ಅಭಿಮಾನಿಯಾದ ಸೂರ್ಯ. ಆ ಸೂರ್ಯ ಕಣ್ಣಿಗೂ ಅಭಿಮಾನಿಯಾಗಿದ್ದಾನೆ, ತೇಜಸ್ಸಿಗೆ ಅಭಿಮಾನಿಯಾಗಿದ್ದಾನೆ, ಅನ್ನಾದಿಗಳಿಗೆ ಅಭಿಮಾನಿಯಾಗಿದ್ದಾನೆ. ಆಮೇಲೆ ದಕ್ಷಿಣ ದಿಕ್ಕಿಗೆ ಚಂದ್ರನಿದ್ದಾನೆ. ಆತ ಮತ್ತ ವ್ಯಾನ ಯಾದಕ್ಕಪ್ಪ ಅವನು ಅಪಾನ ದಕ್ಷಿಣಕ್ಕೆ ವ್ಯಾನ ಇದ್ದಾನೆ. ಅವ ಕಿವಿಗೆ ಅಭಿಮಾನಿಯಾಗಿದ್ದಾನೆ, ಜೊತೆಗೆ ನಮ್ಮ ದೇಹದ ಸೌಂದರ್ಯಕ್ಕೂ ಯಶಸ್ಸಿಗೂ ಅಭಿಮಾನಿಯಾಗಿದ್ದಾನೆ ಅಂತ ಉಪಾಸನೆ ಮಾಡ್ರಿ. ಪಶ್ಚಿಮ ದ್ವಾರಕ್ಕೆ ಅಪಾನ ಇದ್ದಾನೆ, ಅಪಾನಾಭಿಮಾನಿಯಾದ ವಾಗಭಿಮಾನಿಯಾದ ಅಗ್ನಿ ಬ್ರಹ್ಮವರ್ಚಸ್ಸಿಗೂ ಅನ್ನಕ್ಕೂ ಅಭಿಮಾನಿಯಾಗಿದ್ದಾನೆ. ಆಮೇಲೆ ಉತ್ತರ ದಿಕ್ಕಿನ ಅಭಿಮಾನಿಯಾದ ಸಮಾನ ಮನೋಭಿಮಾನಿಗಳಾದ ಇಂದ್ರದೇವರು, ಅವರು ಕೀರ್ತಿಗೂ ಐಶ್ವರ್ಯಕ್ಕೂ ಅಭಿಮಾನಿಗಳಾಗಿದ್ದಾರೆ. ಊರ್ಧ್ವ ದಿಕ್ಕಿನ ದ್ವಾರಕ್ಕೆ ವಾಯುದೇವರಿದ್ದಾರೆ, ಸರ್ವಜ್ಞರಾಗಿದ್ದಾರೆ. ಇನ್ನೊಬ್ಬರು ನಮ್ಮ ಮೇಲೆ ದಾಳಿ ಮಾಡಿದಾಗ ತಡೆದುಕೊಳ್ಳುವ ಓಜಸ್ಸು, ಸಹಸ್ಸು, ಮಹಸ್ಸು ಎಲ್ಲ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ ಅಂತ ಯಾರು ಹೀಗೆ ಭಗವಂತನ ಹೋಗುವ ಬರುವ ದ್ವಾರಗಳ ಅಭಿಮಾನಿಗಳನ್ನ ಚಿಂತನೆ ಮಾಡ್ತಾರೋ ಅವರ ಮನೆಯಲ್ಲಿ ಸತ್ಸಂತಾನ ಆಗ್ತದೆ. ಇಷ್ಟು ಈಗ ನಾವು ಅಭ್ಯಾಸ ಮಾಡಿದ್ದು. ಏನು ಅಂದ್ರೆ ಪ್ರಾಣ ಅಭಿಮಾನಿ, ಈಗೇನು ಓದ್ಕೊಂಡು ಬಂದಿದ್ದೀವಿ ಅದೆಲ್ಲವೂ ಇಲ್ಲಿಗೆ ಭಾಷ್ಯದಲ್ಲಿ ಇದ್ದದ್ದು. ಪ್ರಾಣ ಅಭಿಮಾನಿ ಚಕ್ಷುಶ್ಚ ಸೂರ್ಯ ಏವ ಗುದಾನತಃ. ಶ್ವಾಸಕ್ಕೆ, ಪ್ರಾಣಕ್ಕೆ ಅಭಿಮಾನಿಯಾದ, ಕಣ್ಣಿಗೆ ಅಭಿಮಾನಿಯಾದ ಸೂರ್ಯನೇ ಹೇಳಲ್ಪಟ್ಟಿದ್ದಾನೆ. ತೇಜೋ ಅನ್ನಾದ್ಯಭಿಮಾನಿ ಚ ಪ್ರಾಗ್ದ್ವಾರಾಧಿಪತಿರ್ಹರೇಹೇ.
ತೇಜಸ್ಸಿಗೂ ಅನ್ನಾದಿಗಳಿಗೂ ಅಭಿಮಾನಿಯಾಗಿದ್ದಾನೆ. ಪೂರ್ವ ದಿಕ್ಕಿನ ದ್ವಾರದ ಅಧಿಪತಿಯಾಗಿದ್ದಾನೆ. ದಕ್ಷಿಣಾಧಿಪತಿ ಸೋಮಃ, ದಕ್ಷಿಣ ದಿಕ್ಕಿನ ದ್ವಾರಕ್ಕೆ ಅಧಿಪತಿ ಸೋಮ. ವ್ಯಾನ ಶ್ರೋತ್ರಾಭಿಮಾನವಾನ್, ಶ್ರೋತ್ರಕ್ಕೂ ಅಭಿಮಾನಿಯಾಗಿದ್ದಾನೆ. ಯಶೋ ಲಾವಣ್ಯ ರೂಪಶ್ಚ, ಯಶಸ್ಸಿಗೂ ಲಾವಣ್ಯಕ್ಕೂ ಅವನು ಪಶ್ಚಿಮ ದ್ವಾರಪಸ್ತತ, ಪಶ್ಚಿಮ ದ್ವಾರಕ್ಕೆ ಅಧಿಪತಿಯಾಗಿದ್ದಾನೆ. ಮುಂದೋಗೋಣ. ವಾಕ್ ಅಪಾನಾತ್ಮಕ ವನ್ನಿ, ವಾಗೀಂದ್ರಿಯಕ್ಕೂ ಅಪಾನಕ್ಕೂ ಅಭಿಮಾನಿಯಾದವನ್. ಬ್ರಹ್ಮತೇಜೋ ಅನ್ನ ದೇವತಾ, ಬ್ರಹ್ಮ ತೇಜಸ್ಸಿಗೂ ಅನ್ನಕ್ಕೂ ದೇವತೆಯಾಗಿದ್ದಾನೆ. ಉತ್ತರ ದ್ವಾರಪಸ್ತ್ವಿಂದ್ರ, ಉತ್ತರ ದ್ವಾರಕ್ಕೆ ಇಂದ್ರ ಇದ್ದಾನ. ಸಮಾನಃ ಮನಾತ್ಮಕ, ಸಮಾನ ನಾಮಕನಾಗಿದ್ದಾನ, ಮನಸ್ಸಿಗೆ ಇದ್ದಾನ. ಕೀರ್ತಿ ಐಶ್ವರ್ಯಾತ್ಮಕೋ ನಿತ್ಯಂ, ಕೀರ್ತಿ ಹಾಗೂ ಐಶ್ವರ್ಯಗಳ ಅಭಿಮಾನಿಯಾಗಿದ್ದಾನೆ. ಯಾರು? ಇಂದ್ರದೇವರು. ಮುಗಿತಿಲ್ಲಿ, ನಿತ್ಯ ಮುಗಿತು. ಊರ್ಧ್ವದ್ವಾರಪ ಏವಚ, ಮೇಲಿನ ದ್ವಾರಕ್ಕೆ ಸರಿ ಐಶ್ವರ್ಯಾತ್ಮಕನಾಗಿದ್ದಾನೆ. ನಿತ್ಯಂ, ನಿತ್ಯದಲ್ಲಿ ಕೊಮ ಹಾಕೋಬೇಕು. ಊರ್ಧ್ವದ್ವಾರಪ ಏವಚ ಪ್ರಧಾನವಾಯುರಾಕಾಶ, ಪ್ರಧಾನವಾಯುಗಳಾದ ಆಕಾಶ ಅಂದ್ರೆ ಸರ್ವಜ್ಞಾತ್ ಉನ್ನತೇಸ್ತಥಾ ಉದಾನಃ, ಸರ್ವಜ್ಞರಾದದ್ರಿಂದ ಆಕಾಶ ಅಂತ ಕರ್ಸ್ಕೋತಾರ. ಉನ್ನತರಾದ್ರಿಂದ ಅವರು ಊರ್ಜಿತರಾದ್ರಿಂದ ಓಜ, ಪೂರ್ಣರಾದ್ರಿಂದ ಮಹಃ ಅಂತ ಕರ್ಸ್ಕೋತಾರ. ಸರಿ ಆಯ್ತಾ? ಆಕಾಶ, ಓಜ, ಮಹಃ ಅನ್ನೋ ಶಬ್ದಾರ್ಥವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಹೃದಯದಲ್ಲಿದ್ದ ಭಗವಂತ, ಅವನ್ಯಾರು? ಭಗವಂತ, ಒಟ್ಟ ಒಂದು ರೂಪ. ಆ ಭಗವಂತನ ಪಟ್ಟಣ, ಆ ಪಟ್ಟಣದ ಊರ್ಧ್ವದ್ವಾರಕ್ಕೆ ಅಧಿಪತಿಗಳಾದವರು ಯಾರು ಅಂದ್ರೆ ಯಾರವರು? ವಾಯುದೇವರು. ಅವರು ಸರ್ವಜ್ಞರಾದ್ರಿಂದ ಆಕಾಶ ಅಂತ ಕರೆಸಿಕೊಳ್ಳುತ್ತಾರೆ. ವಾಯುದೇವರಲ್ಲಿದ್ದ ಸರ್ವಜ್ಞತ್ವವು ಉಳಿದವರಿಗೆ ಗಮನಕ್ಕೆ ಬರದೇ ಇದ್ದಂತೆ ಪರೋಕ್ಷವಾಗಿ ಆಕಾಶ ಎಂದು ಕರೆಸಿಕೊಳ್ಳುತ್ತಾರೆ. ಊರ್ಜಿತರಾದದ್ದರಿಂದ ಉದಾನರಾಗಿದ್ದಾರೆ, ಓಜಃಪೂರ್ಣರಾಗಿದ್ದಾರೆ. ಓಜ ಅಂದ್ರೆ ಊರ್ಜಿತರು, ಪೂರ್ಣರಾದದ್ದರಿಂದಾಗಿ ಪೂರ್ಣರಾದ್ರಿಂದ ಮಹಾ ಅಂತ ಕರೆಸಿಕೊಳ್ಳುತ್ತಾರೆ. ಪರಸ್ಯ ಬ್ರಹ್ಮಣ ಸ್ತ್ವೇತೆ ಪುರುಷ ಪಂಚಕೀರ್ತಿತಾ, ಇವರು ಪರಮಪುರುಷನ ದ್ವಾರಪಾಲಕರಾಗಿದ್ದಾರೆ. ಹೃದಯೇ ಚೈವ ವಿಷ್ಣು ಲೋಕೇ ಚ ಸರ್ವದಾ, ಹೃದಯದಲ್ಲೂ ಮತ್ತು ವಿಷ್ಣು ಲೋಕದಲ್ಲೂ. ಸ್ವಾರಸ್ಯ ಬಂತೀಗ ಏನು? ಅಲ್ಲಿ ಮೇಲೆ ಸ್ವರ್ಗಲೋಕ ಸ್ವರ್ಗಲೋಕ ಅಂತ ಹೇಳಿದ್ರು, ಸ್ವರ್ಗಲೋಕ ಅಲ್ಲ, ವಿಷ್ಣು ಲೋಕ ಅಂತ ಅರ್ಥ ಮಾಡಿಕೊಳ್ಳ್ರಿ. ಸ್ವರ್ಗ ಶಬ್ದಕ್ಕೆ ವಿಷ್ಣು, ಸ್ವರ್ಗಲೋಕ ಅಂದ್ರೆ ವಿಷ್ಣು ಲೋಕ ಅಂತ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಹಿಂಗ್ ಮಾಡ್ಕೋಬೇಕು. ಈಗ ನಾವು ಯಾರು ಅಧಿದೈವದಲ್ಲಿ ಭಗವಂತನ ಊರಿನ ದ್ವಾರಪಾಲಕರಾಗಿದ್ದಾರೋ ಅವರೇ ಅಧ್ಯಾತ್ಮದ ಹೃದಯದಲ್ಲಿದ್ದ ಭಗವಂತನ ದ್ವಾರಪಾಲಕರಾಗಿದ್ದಾರೆ. ಸರಿ ಆಯ್ತಾ? ಅಧ್ಯಾತ್ಮ ದೈವ ಏನಪ್ಪ ತಿಳಿತೇನಣ್ಣ? ಮುಂದ ದ್ವಾರಪ ಹೃದಯ ಚೈ ವಿಷ್ಣು. ಹೌದ್ರಿ, ಮತ್ತ ನೀವು ದ್ವಾರಪಾಲಕರನ್ನ ಇವರನ್ನ ಹೇಳಿಬಿಟ್ರೆ ಜಯ ವಿಜಯ ಕುಮುದ ಕುಮುದಾಕ್ಷ ಇವ್ರನ್ನೆಲ್ಲ ನಿತ್ಯ ಹೇಳ್ತಿರ್ತೀವಿ. ಅವ್ರು ಎಲ್ಲಿ ಹೋದ್ರ? ಮತ್ತ ಸುನಂದ ಸುನಂದಾನಂದ ಅನ್ನುವಂಥವ್ರು ಅಂತ ಹೇಳಿದ್ರೆ ಆಚಾರ ಅಂತಾರೆ. ಅಂತರದ್ವಾರಪ ಕೇತೆ ಜಯಾದ್ಯ ಬಾಕ್ಯತ ಸ್ಮೃತ. ಅದ್ಭುತವಾದ ಪ್ರಪಂಚ. ಏನು ಅಂದ್ರೆ ಹೊರಗೆ ಒಂದು ದ್ವಾರ, ಒಳಗೊಂದು ದ್ವಾರ. ಅಂದ್ರೆ ಗೇಟಿಗೆ ಜಯ ವಿಜಯರು, ಬಾಗಿಲಿಗೆ ಇವರು, ಹಿಂಗರ್ಥ. ಕಲ್ಪನಾ ಅಂತ ಹೇಳಿದ್ದು. ಇದನ್ನ ಆಕ್ಚುಲಿ ಚಿತ್ರ ಹಾಕ್ಬೇಕ್ರಿ, ಬೋರ್ಡ್ ಮೇಲೆ ಚಿತ್ರ ಹಾಕಿ ನೋಡಿದ್ರೆ ನಿಮ್ಗೆ ಪೂರ್ಣ ಕಲ್ಪನಾ ಬರ್ತದೆ. ಇಲ್ಲಾಂದ್ರೆ ಏನೂ ಕಲ್ಪನಾ ಬರೋದಿಲ್ಲ. ಇದನ್ನ ಹಾಕಿಸ್ತೀನಿ. ಪ್ರಪಂಚ ಟೈಮ್ ಬಂದಾಗ ಇದನ್ನ ವ್ಯವಸ್ಥೆ ಮಾಡಿ ಕೊಡ್ತೀನಿ. ಈಗ ಹೊಸ ಪ್ರಪಂಚದೊಳಗೆ ಪ್ರವೇಶ ಮಾಡ್ಬೇಕಾಗಿರೋದಕ್ಕೆ ಕಾಯ್ತಾ ಇದ್ದೀನಿ ಅಷ್ಟ. ಏನಾಯ್ತು ಅಂದ್ರೆ, ನೀವು ಒಂದು ರೌಂಡ್ ಹಾಕೊಂಡು ಅದಕ್ಕೆ 5 ಬಾಗ್ಲ ತೆಕ್ಕೊಂಡು ಅದರ ಹೊರಗೆ ಇನ್ನೊಂದು ರೌಂಡ್ ಹಾಕೊಂಡು 5 ಬಾಗ್ಲ ತೆಕ್ಕೊಂಡಿದ್ರೆ 4 ಬಾಗ್ಲ ತೆಕ್ಕೊಂಡ್ರಿ. 5ನೇದು ಏನ್ ಬೇಡ, 5ನೇದು ಒಳಗೆ ಅಷ್ಟ ಅದ ಅಂತ ಇಟ್ಕೊಳ್ರಿ. ಆ 4 ದ್ವಾರಗಳಿಗೆ ಹೊರಗಡೆಗೆ ಜಯ ವಿಜಯ ಕುಮುದ ಕುಮುದಾಕ್ಷ ಆಮೇಲೆ ನಂದ ಸುನಂದ ಇವರೇನಿದ್ದಾರೆ ಇವ್ರನ್ನ ಇಟ್ಕೊಂಡು 8 ಮಂದಿನ ಒಳಗಿನ ದ್ವಾರಕ್ಕೆ ಬಂದಾಗ ಪೂರ್ವ ದಿಕ್ಕಿನಲ್ಲಿ ಸೂರ್ಯ, ದಕ್ಷಿಣ ದಿಕ್ಕಿನಲ್ಲಿ ಚಂದ್ರ, ಪಶ್ಚಿಮಕ್ಕೆ ಅಗ್ನಿ, ಉತ್ತರಕ್ಕೆ ಇಂದ್ರ, ಉತ್ತರಕ್ಕೆ ಇಂದ್ರ, ಊರ್ಧ್ವಕ್ಕ ವಾಯುದೇವರು ಅಂತ ದ್ವಾರಪಾಲಕರನ್ನ ಮಾಡ್ಕೊಳ್ಬೇಕು. ಎಲ್ಲಿದ್ದಾರೆ? ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಕಲ್ಪನಾ ಬಂತ ಹೇಳಿದ್ದು? ಓಕೆ, ರೈಟ್. ಏವಮೇತಾಂ ಉಪಾಸ್ಯೈವ ತದ್ಗುಣಾಂಶಾಂಶ ಭಾಗ್ ಭವೇತ್. ಯಾಕೆ ಉಪಾಸನ ಮಾಡಬೇಕು ಅಂದ್ರೆ, ಹೀಗೆ ಉಪಾಸನ ಮಾಡೋದ್ರಿಂದ ಅವರ ಗುಣಗಳ ಅಂಶಗಳಲ್ಲಿ ನಮಗೆ ಬರ್ತಾವ. ವಿಷ್ಣು ಲೋಕಂ ತಥಾ ಗಚ್ಚೇತ್. ಉಪಾಸನೆಯ ಫಲವಾಗಿ ಮುಂದೆ ಮೋಕ್ಷವನ್ನು ಅಂತಾನ. ಭವೇದಪಿ ಸುಸಂತತಿ, ಒಳ್ಳೆ ಸಂತಾನವಾಗುತ್ತದೆ. ಸರಿ ಹೋಯ್ತೋ ಇಲ್ಲೋ?
ಓಕೆ, ವೀರ ಅನ್ನೋ ಶಬ್ದಕ್ಕೆ ಸುಸಂತತಿ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಸರಿ, ಒಂದ್ ಸ್ವಲ್ಪ ಈಗೇನ್ ಮಾಡೋಣ ಅಂತ. ಏನ್ ಮಾಡ್ತೀರಿ? ಏನು ಮಾಡ್ಬೇಡ್ರಿ. ಇಲ್ಲ, ಏನ್ ಮಾಡಂಗಿಲ್ಲ, ಗಾಬರಿ ಬೇಡ್ರಿ. ಮುಂದೆ ಬರೋ ಪಾಠವನ್ನ ಇವತ್ತೇ ಎಳ್ಕೊಂಡು ಈಗ ಹೇಳ್ಬಿಡ್ತೀನಿ. ಏನ್ ಹೇಳ್ತೀನಿ ಅಂತ ಕೇಳಿದ್ರೆ, ನೀವು ಊಟಕ್ಕೆ ಕೊಡೋ ಕಾಲಕ್ಕ ಊಟ ಅಂದ್ಕೊಳ್ಳಿ ಎಲ್ಲಾರ್ಗು ಆನಂದ ಆಗ್ತದೆ, ಕಿವಿ ಥಂಡ್. ಹಿಂಗ್ ಹೇಳ್ತಾ ಬರ್ರಿ, ದಿವಸ ಹೇಳ್ರಿ, ನಮ್ಗೆ ಯಾರು ಬೇಡಂತಾರ. ಪ್ರತಿಕ್ಷಣ ಊಟ 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 ಅಂತಿದ್ರೆ ಅದೊಂದು ಆನಂದ. ಆಲೋರಚಾರ ಊಟಕ್ಕೆ ಕೊಡೋ ಕಾಲಕ್ಕ ಏನು ಬಿಂದು ಮಾಧವ ಅಣ್ಣ, ಬಿಂದು ಮಾಧವ ಅಣ್ಣ ಕೇಳಣ್ಣ, ಏನು ಊಟಕ್ಕೆ ಕೊಡೋ ಕಾಲಕ್ಕ ಕೈಯಲ್ಲಿ ಒಂದು ಆಪೋಷಣವನ್ನ ಹಿಡ್ಕೊಳ್ತೀರ, ತಗೊಳ್ತೀರಿ, ಹೌದೋ ಇಲ್ಲೋ? ಮುಗಿದು ಕೂಡಲೇ ಒಂದು ತಗೋತೀರಿ, ಹೌದೋ ಇಲ್ಲೋ? ಇದು ಏನು ಅಂತ ಐತರೇಯದಲ್ಲಿ ಬಂದು ಹೋಗ್ಯದ. ನಿಮಗ ಮರ್ತದ, ಅದ ನನಗೆ ಗೊತ್ತದ. ನಿಮಗದು ಮರ್ತದ ಎಂಬುದು ನನಗೆ ಗೊತ್ತದ. ನೆನಪಿಟ್ಟುಕೊಂಡಿದ್ದವರಿಗೆ ಸಂಬಂಧಪಟ್ಟಿಲ್ಲ. ಅದಕ್ಕೆ ಹೇಳಿದ್ದು ಏನು ಅಂದ್ರ, ಪೂರ್ವಾಪೋಷಣ ಉತ್ತರಾಪೋಷಣಗಳು ಅವುಗಳು ವಾಯುದೇವರ ವಸ್ತ್ರಗಳು ಅಂತ ಚಿಂತನೆ ಮಾಡಬೇಕು. ಅಮೃತ ಉಪಸ್ತರಣಮಸಿ, ಅಮೃತ ಅಪಿಧಾನಮಸಿ ಅಂತ ತಿಳಿದುಕೊಂಡು ಪೂರ್ವ ಆಪೋಷಣ ಉತ್ತರಾಪೋಷಣಗಳು ವಾಯುದೇವರ ವಸ್ತ್ರಗಳು. ಶ್ರೀನಿವಾಸ್ ಕೇಳಿಸ್ತಾ ಇದೆಯಾ? ಸರಿ. ಪೂರ್ವಾಪೋಷಣ ತಗೊಂಡ ಮೇಲೆ ಒಂದ್ ಕೆಲಸ ಮಾಡ್ತೀರಿ ನೀವು. ಏನ್ ಮಾಡ್ತೀರಿ ಅಂದ್ರೆ, ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣಿ ನಮಃ. ಈ ಪಂಚ ಆಹುತಿಗಳನ್ನೇನ್ ತಗೊಳ್ತೀರಲ್ಲ, ಇದು ಯಾರಿಗೋಸ್ಕರ ಅಂತ ಕೇಳಿದ್ರೆ, ನಿಮ್ಮ ಹೃದಯದಲ್ಲಿದ್ದ ಈ 5 ಮಂದಿ ದ್ವಾರಪಾಲಕರಿಗೋಸ್ಕರ ತಗೊಳ್ತೀರಿ. ಪ್ರಾಣಾಯ ಸ್ವಾಹ ಅಂದ್ಕೊಳ್ಳೆ ಹೃದಯದಲ್ಲಿದ್ದ ಭಗವಂತನ ಪೂರ್ವ ದಿಕ್ಕಿನ ದ್ವಾರದ ಅಧಿಪತಿಗಳಾದ ಸೂರ್ಯ ಆ ಆಹುತಿಯನ್ನು ತಗೊಳ್ತಾನ, ಪ್ರಾಣಾಯ ಸ್ವಾಹ. ಅಪಾನಾಯ ಸ್ವಾಹ ಅಂತಂದ್ಕೊಳ್ಳೆ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ಚಂದ್ರ ತಗೋತಾನ, ವ್ಯಾನಾಯ ಸ್ವಾಹ ತಗೋತಾನ. ಹಿಂಗ ಅವರೇನಿದ್ದಾರಲ್ಲ ಅವರು ಆ ಕ್ರಮದಲ್ಲಿ ತೆಗೆದುಕೊಳ್ಳುತ್ತಾರೆ. ಅರ್ಥ ಆಯ್ತಾ ಹೇಳಿದ್ದೇನಂತ? ಈಗ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ ಅನ್ನೋದಕ್ಕ ಸ್ವಾರಸ್ಯವನ್ನ ತಗೊಳ್ರಿ. ಸರಿ ನೋಡ್ರಿ, ಊಟ ಯಾಕೆ ಮಾಡ್ತೀವಿ ಅನ್ನೋದಕ್ಕೊಂದು ವೈಶ್ವಾನರ ಯಜ್ಞದ ಪ್ರಪಂಚವೇ ಹೊರಗೆ ಬರ್ತಾ ಇದೆ. ನಾವು ಊಟ ಮಾಡ್ತಿಲ್ಲ, ನಮ್ಮ ಹೃದಯದಲ್ಲಿರುವ ಭಗವಂತನ ದ್ವಾರಪಾಲಕರ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಅವರು ತೃಪ್ತರಾದರೆ ಮುಂದೆ ಬರ್ತದೆ. ಅವರು ತೃಪ್ತರಾದಾಗ ಮುಂದೆ ಏನಾಗ್ತದೆ ಎಂಬುದು ಮುಂದಿನ ಪುಟಗಳಲ್ಲದ ಅಲ್ಲೇ ಹೋಣಂತ. ಈಗ ನಿಮಗೆ ಇದು ಮಹತ್ವದ ಅಂಶ ತಿಳಿಲಿ ಎಂಬುದಕ್ಕೆ ಹೇಳಿಕೊಟ್ಟಿದ್ದೇನೆ. ಅರ್ಥ ಆಯ್ತೀರಣ್ಣ? ಹಾ, ಈಗ ಏನಾಯ್ತು ಅಂದ್ರೆ, ಅಲ್ಲೇ ಇದನ್ನೆಲ್ಲ ನಾವು ಪ್ರಾಣಾಹುತಿಗಳನ್ನ ಹಾಕಿದ ಕೂಡಲೇ ಒಳಗೆ ಹೋಯ್ತು. ಹೊಟ್ಟಿಯೊಳಗಿದ್ದ ಅನ್ನವನ್ನ ಯಾಕೆ ಕರಗಿಸ್ತಾನ ಭಗವಂತ ಈಗ ಅಂದ್ರೆ, ಆ ದ್ವಾರಪಾಲಕರನ್ನ ಕರ್ಕೊಂಡು ಆ ಸ್ಥಳಕ್ಕೆ ಹೋಗಿ ಅನ್ನಾದಿಗಳನ್ನ ಕರಗಿಸುವ ವ್ಯವಸ್ಥೆ ಮಾಡ್ತಾನ ಅಲ್ಲಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಆ ವೈಶ್ವಾನರ ಇದ್ದಾನಲ್ಲ, ಅವ ಎಲ್ಲಿದ್ದಾನ? ಈ ಹೃದಯದಲ್ಲಿ ಯಾರ ಊರು ಅಂತ ಕರಿಲಿಕ್ಕತ್ತೀವಲ್ಲ, ಅವನೇ ವೈಶ್ವಾನರ. ಈ ವೈಶ್ವಾನರ ನಾಮಕ ಭಗವಂತನ ದ್ವಾರಪಾಲಕರ ಕಥೆ ಇದು ಹೇಳ್ತಾ ಇದ್ದಾರೆ, ಬೇರೆ ಇನ್ಯಾರದ್ದು ಅಲ್ಲ. ಇಲ್ಲಿಗೆ ವೈಶ್ವಾನರ ಯಜ್ಞವನ್ನು ಊಟ ಯಾಕೆ ಮಾಡ್ತಿದ್ದೀವಿ, ಪಂಚ ಪ್ರಾಣಾಹುತಿಗಳನ್ನು ಯಾಕೆ ತೆಗೆದುಕೊಂಡಿದ್ದೀವಿ ಅಂತ ಆಯ್ತು. ಆಯ್ತಾ? ಈಗ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ರಿ, ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಏನ್ ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ ಅಂದ್ರೆ, ತುತ್ತು ತಗೊಳ್ಳೋ ಕಾಲಕ್ಕ ಒಂದೇ ಕಡೆಯಿಂದ ಗಬಗಬ ತಗೋಬೇಡ್ರಿ. ಈಗೇನಾಯ್ತು ಅಂದ್ರೆ, ಪೂರ್ವ ದಿಕ್ಕಿಗೆ ಇದ್ದದ್ದನ್ನ ಪ್ರಾಣಾಯ ಸ್ವಾಹ ಅಂತ ಪೂರ್ವಕ್ಕೆ ತಗೋಬೇಕು, ವ್ಯಾನಾಯ ಸ್ವಾಹ ಅಂತ ದಕ್ಷಿಣಕ್ಕೆ ತಗೋಬೇಕು, ಅಪಾನಾಯ ಸ್ವಾಹ ಪಶ್ಚಿಮಕ್ಕೆ ತಗೋಬೇಕು, ಉದಾನಾಯ ಸ್ವಾಹ ಉತ್ತರಕ್ಕೆ ತಗೋಬೇಕು, ಸಮಾನಾಯ ಉದಾನಾಯ ಸ್ವಾಹ ಅಂತ ಊರ್ಧಕ್ಕೆ ತಗೋಬೇಕು ಅಂತ ಈಗ ಆತ ಈಗ ವ್ಯವಸ್ಥಾ. ಹೌದೋ? ಇಲ್ಲಿಗೆ ವ್ಯವಸ್ಥೆ ಆತ ಇಲ್ಲಿಗೆ. ಮತ್ತೆ ಯಾಕಂದ್ರೆ ಅದಕ್ಕೆ ಕಾರಣದ ಏನ್ ಕಾರಣದ ಅಂದ್ರೆ, ಪ್ರಾಣಾಪಾನ ವ್ಯಾನ ಅನ್ಲಿಕ್ಕೆ ಅನ್ನೋವಾಗ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತೀವ. ಮತ್ತೆ ಅದು ತಗೋಬೇಡ್ರಿ, ಅದು ಪ್ರಾಸಕ್ಕಿರ್ಲಿ ಅಂತ ಹಂಗೆ ವ್ಯವಸ್ಥೆ ಮಾಡ್ಕೊಂಡಿವಿ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ತಿಳ್ಕೊಂಡು ಇಲ್ಲೇನದ ಅಂದ್ರೆ, ಪ್ರಾಣ ವ್ಯಾನ ಅಪಾನ ಸಮಾನ ಉದಾನ ಅಂತದ. ಹಿಂಗೆ ತಗೋಬೇಕು ಆಹುತಿಯನ್ನ ತಗೊಳ್ಳೋ ಕಾಲಕ್ಕ. ಅರ್ಥ? ಅದಕ್ಕ ಎಲೆಯೊಳಗೆ ಅನ್ನ ಹಾಕಿರ್ತಾರೆ. ಆ ಪೂರ್ವ ಭಾಗ ಅಂದ್ರೆ ನೀವು ಎಕಡೆ ಮುಖ ಮಾಡ್ಕೊಂಡ್ರೆ ಸಂಬಂಧ ಇಲ್ಲ. ಅನ್ನದ ಮುಂಭಾಗಕ್ಕೆ ತಗೊಂಡು ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಮ್ಯಾಲಿಂದು ಉದಾನಾಯ ಸ್ವಾಹ ಅಂತ ತಗೊಂಡ್ರೆ ಕರೆಕ್ಟ್ ಆಗಿ ಹೃದಯದ ದ್ವಾರಪಾಲಕರಿಗೆ ಮುಟ್ತದೆ. ಅವ್ರು ದೇವರಿಗೆ ಹೇಳ್ತಾರೆ, ಸ್ವಾಮಿ ಇವ ವೈಶ್ವಾನರ ಯಜ್ಞ ಮಾಡ್ಯಾನ,
ಹೌದಾ, ನಡಿ ಹಂಗಾರ ಅನ್ನ ಪಚನಕ್ಕೆ ಹೋಗೋಣ ನಡಿ ಅಂಥೇಳಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹವಾಶ್ರಿತ ಪ್ರಾಣ ಅಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವಂತ ಬರ್ತಾನ. ಪ್ರಾಣ ಸೂರ್ಯ, ಅಪಾನ ಅಗ್ನಿ ಅಂತ ಹೇಳಿದ್ದೆ. ತಾಂಬಾ ಏನದ ಅಂತಂದ್ರೆ ನಿಮ್ ಪುಸ್ತಕ ಅಂದ್ರೆ ನನ್ನ ಪುಸ್ತಕ ಇಟ್ಕೊಂಡವ್ರ ಪುಸ್ತಕ, ಉಳಿದವ್ರ ಪುಸ್ತಕ ನಾ ಹೇಳುದಿಲ್ಲ. ನಮ್ ಪುಸ್ತಕ ಇಟ್ಕೊಂಡವರು 289ನೇ ಪುಟ ತೆಗೆದ್ರಿ ಅಂದ್ರೆ ಮತ್ತೊಂದು ಹೊಸ ಪ್ರಪಂಚ ಓಪನ್ ಆಗ್ತದ ಅಲ್ಲಿ. ಇವತ್ತು ತೆಗಿಬೇಡ್ರಿ, ಪಾಠ ಮುಗಿಸ್ಲಿಕ್ಕತ್ತೀನಿ. 289 ಪೇಜ್ ಅನ್ನ ಇಲ್ಲಿ ರೆಫರೆನ್ಸಿಗೆ ಹಾಕೊಳ್ರಿ. ಅಲ್ಲೇನದ ಅಂತ ಕೇಳಿದರೆ ಅಲ್ಲೇನದಂದ್ರ ಪ್ರಾಣ ಅಪಾನ ಅಂದ್ರೆ ಶೇಷ ಮತ್ತು ಗರುಡ ದೇವರು ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಪ್ರಾಣ ಅಪಾನೋ ಶೇಷವೀಂದ್ರೌ, ಶೇಷದೇವರು ಗರುಡ ದೇವರು ಅಂತ ಅರ್ಥ. ಹಾಗಾದ್ರೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತಂದ್ರ ಶೇಷದೇವರನ್ನ ಗರುಡ ದೇವರನ್ನ ಕರ್ಕೊಂಡು ಹೋಗಿ ನಾ ಅನ್ನವನ್ನ ಪಚನೆ ಮಾಡ್ತೀನಿ ಅಂತ ಅರ್ಥ. ಆಚಾರ ಅವ್ರು ಯಾಕೆ ಬೇಕಾದ್ರು ನಾಳೆ ಪಾಠ ಕೇಳ್ಬೇಕಾಗ್ತದ. ನಾಳೆ ಪಾಠ ಕೇಳಲಿಲ್ಲ ಅಂದ್ರೆ ಗರುಡ ದೇವ್ರ ಶೇಷದೇವ್ರು ಯಾಕೆ ಬೇಕಾಗ್ತದ ಗೊತ್ತಾಗಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.